ಹಾವೇರಿ ಜಿಲ್ಲಾ ಹಾನಗಲ್ ತಾಲೂಕಿನ ನಿರೀಕ್ಷಣಾ ಮಂದಿರದಲ್ಲಿ ಜೆಡಿಎಸ್ ಅಧ್ಯಕ್ಷರಾದಂಥ ರಾಮನಗೌಡ ಪಾಟೀಲ್ ರವರು ಸುದ್ದಿಗೋಷ್ಠಿ ನಡೆಸಿದರು. ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ಮಂದಿರ ಉದ್ಘಾಟನೆ ಹಾಗೂ ಶ್ರೀರಾಮ ಮೂರ್ತಿ ಪ್ರತಿಷ್ಠಾಪನೆ ಸಂಬಂಧಿಸಿದಂತೆ ಹಾವೇರಿ ಜಿಲ್ಲಾ ಹಾನಗಲ್ ತಾಲೂಕಿನ ಜಾತ್ಯತೀತ ಜನತಾ ದಳದ ಅಧ್ಯಕ್ಷರಾದಂಥ ರಾಮನಗೌಡ ಪಾಟೀಲ್ ರವರು ನಾಡಿನ ಜನತೆಗೆ ಕರೆ ಕೊಟ್ಟು ತಮ್ಮ ಮನದಾಳದ ಮಾತುಗಳನ್ನು ಹೇಳಿದರು. ಈ ಸಂದರ್ಭದಲ್ಲಿ ಯಮನಪ್ಪ ಲೋಮಾನಿಯವರು ಹಾಜರಿದ್ದರು. S1 TV ನ್ಯೂಸ್ ಕನ್ನಡ ಹಾನಗಲ್. ಹಾನಗಲ್ ತಾಲೂಕಿನ ಸಮಸ್ತ ಜನತೆಗೆ ಹೊಸ ವರ್ಷದ ಶುಭಾಶಯಗಳು ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಜೊತೆಗೆ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಶ್ರೀರಾಮ ದೇವಸ್ಥಾನದ ಉದ್ಘಾಟನಾ ಸಮಾರಂಭಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ, ಇಂದಿನ ಈ ವರಿಷ್ಠರಾಗಿರ್ತಕ್ಕಂಥ ಸನ್ಮಾನ್ಯ ಮಾಜಿ ಪ್ರಧಾನಿಗಳು HD ದೇವೇಗೌಡರು ಸಾಹೇಬರು ಹಾಗೂ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮ JDS ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ HD ಕುಮಾರಸ್ವಾಮಿಯವರ ಆದೇಶದ ಮೇರೆಗೆ ಹಾನಗಲ್ ತಾಲೂಕಿನ ಹಾವೇರಿ ಜಿಲ್ಲೆಯ ಹಾಗೂ ಹಾವೇರಿ ಜಿಲ್ಲಾ MP ಕ್ಷೇತ್ರದ ಸಮಸ್ತ ಜನತೆಗೆ ನನ್ನ ಒಂದು ಕರೆ ಏನಂತ ಹೇಳಿದರೆ, ಇದೇ ತಿಂಗಳು ನಡೀತಕ್ಕಂಥ ಅಯೋಧ್ಯೆಯಲ್ಲಿ ನಡೀತಕ್ಕಂಥ ಶ್ರೀರಾಮನ ದೇವಸ್ಥಾನದ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮದ ಸಮಯದಲ್ಲಿ ನಮ್ಮ ಎಲ್ಲ ಜನರು ಭಕ್ತಿ ಭಾವದಿಂದ ಶ್ರದ್ಧೆಯಿಂದ ನಾವೆಲ್ಲರೂ ಶ್ರೀರಾಮ ದೇವಸ್ಥಾನ ಉದ್ಘಾಟನಾ ಸಮಯದಲ್ಲಿ ಎಲ್ಲ ಮಂದಿರಗಳನ್ನು ಶುಚಿಗೊಳಿಸಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಪ್ರಸಾದ ವಿನಿಯೋಗವನ್ನು ಮಾಡಿ ನಾವೆಲ್ಲರೂ ಶ್ರೀರಾಮನ ಕೃಪೆಗೆ ಪಾತ್ರರಾಗಲು ನಾನು JDS ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ರಾಮನಗೌಡ ಬಸನಗೌಡ ಪಾಟೀಲಾದ ನಾನು ತಮ್ಮೆಲ್ಲರನ್ನ ವಿನಮ್ರವಾಗಿ ಮನವಿ ಮಾಡಿಕೊಳ್ತೇನೆ. ಶ್ರೀರಾಮನ ದರ್ಶನಕ್ಕೆ ನಮ್ಮ ರಾಷ್ಟ್ರ ಜನ ಕಾಯ್ತಕ್ಕಂಥ ಪರಿಸ್ಥಿತಿ ಯಾವಾಗಿಂದ ಬಂದಿದೆ ಅಂತ ಹೇಳಿದರೆ, 1528ನೇ ಇಸ್ವಿಯಿಂದ ಹಿಡಿದು ಶ್ರೀರಾಮನ ದರ್ಶನವನ್ನು ಕೊಡಲಿಕ್ಕೆ ಆಗದೇ ಇರತಕ್ಕಂಥ ಒಂದು ನಾಗರಿಕತೆ ಬೆಳೆದು ಬಂದಿರತಕ್ಕಂಥದ್ದು ಒಂದು ಇತಿಹಾಸ ನಮ್ಮ ರಾಷ್ಟ್ರಕ್ಕಿದೆ. ಆದರೆ ಈ ಸಮಯದಲ್ಲಿ 2024ರಂದು ಮೋದಿಯವರ ಒಂದು ಆಡಳಿತದ ಸಮಯದಲ್ಲಿ ಭಾರತ ದೇಶಕ್ಕೆ ಶ್ರೀರಾಮನ ದರ್ಶನ ಆಗ್ತಕ್ಕಂಥ ಒಂದು ಸುಯೋಗ ಬಂದಿರತಕ್ಕಂಥದ್ದು ನಮ್ಮೆಲ್ಲರ ಅದೃಷ್ಟ ಅಂತಕ್ಕಂಥದ್ದು ನಮ್ಮ ಮನೋಭಾವನೆ. ಹಾಗಾಗಿ ನಾವೆಲ್ಲರೂ ಸಾಂಸ್ಕೃತಿಕ ನೆಲೆಯಲ್ಲಿ ಬಂದಿರತಕ್ಕಂಥವರು, ಧಾರ್ಮಿಕ ಮನೋಭಾವನೆಗಳನ್ನು ಬೆಳೆದು ಬಂದಿರತಕ್ಕಂಥವರು, ಹಿಂದುತ್ವದ ಒಂದು ಆಧಾರದಲ್ಲಿ ಎಲ್ಲ ಸಮಾಜವನ್ನು ಎಲ್ಲ ಒಂದು ನಾಗರಿಕತೆಯನ್ನು ಪೂಜಿಸಿಕೊಂಡು ಬಂದಿರತಕ್ಕಂಥ ಒಂದು ನಮ್ಮ ಗೌರವವನ್ನು, ರಾಮನ ಆದರ್ಶಗಳನ್ನು ನಾವೆಲ್ಲರೂ ಮುಂದಿನ ದಿನಮಾನಗಳಲ್ಲಿ ಪಾಲನೆ ಮಾಡ್ಕೊಂಡು ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ, ಅವರ ಒಂದು ನಂಬಿಕೆಗೆ ಪಾತ್ರರಾಗ್ತಕ್ಕಂಥ ಆ ಒಂದು ಪ್ರೀತಿಗೆ ಪಾತ್ರರಾಗ್ತಕ್ಕಂಥ ಒಂದು ಸಮಯ ಬಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ನಮ್ಮ ಒಂದು ಜೀವನ ಪಾವನ ಆಗ್ತಕ್ಕಂಥ ಈ ಒಂದು ಕ್ಷಣಗಳನ್ನು ನಾವೆಲ್ಲರೂ ವಿಜೃಂಭಣೆಯಿಂದ ಆ ಕಾರ್ಯಕ್ರಮವನ್ನು ಅಯೋಧ್ಯೆಯಲ್ಲಿ ಶ್ರೀರಾಮ ದೇವರ ಒಂದು ದೇವಾಲಯದ ಉದ್ಘಾಟನೆ ಅಲ್ಲಿ ನಡೆದರೆ ನಮ್ಮ ಪ್ರದೇಶಗಳಲ್ಲಿ ನಮ್ಮ ಹಳ್ಳಿಗಳಲ್ಲಿ ನಮ್ಮ ತಾಲೂಕುಗಳಲ್ಲಿ ನಮ್ಮಲ್ಲಿರ್ತಕ್ಕಂಥ ಗುಡಿ ಗುಂಡಾರಗಳನ್ನು, ದೇವಸ್ಥಾನಗಳನ್ನು, ಮಸೀದಿ ಮಂದಿರಗಳನ್ನು ನಾವೆಲ್ಲರೂ ಶುಚಿಗೊಳಿಸಿ ಎಲ್ಲ ಸರ್ವಧರ್ಮೀಯರು ಕೂಡ ಈ ಒಂದು ಕಾರ್ಯಕ್ರಮವನ್ನು ನಾವೆಲ್ಲರೂ ಆಚರಿಸೋಣ. ಆ ಒಂದು ದಿನವನ್ನು ನಮ್ಮ ಒಂದು ಹಬ್ಬವಾಗಿ ನಾವು ಪರಿವರ್ತಿಸಿ ನಮ್ಮ ಒಂದು ಗೌರವವನ್ನು ಮೆರೆಯೋಣ, ನಮ್ಮ ಸ್ವಾಭಿಮಾನವನ್ನು ಹೆಚ್ಚಿಸಿಕೊಳ್ಳೋಣ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡ್ತಾ, ಇನ್ನೊಂದು ಶುಭ ಸಂದೇಶ ಏನಂತ ಹೇಳಿದರೆ, ನಮ್ಮ ಹಾನಗಲ್ ತಾಲೂಕಿನ ಹಿರೇಕಂಸಿ ಗ್ರಾಮದ ಗುತ್ತಮ್ಮ ಫಕ್ಕೀರಪ್ಪ ತಳವಾರ ಅಂಥೇಳಿ ವಿದ್ಯಾರ್ಥಿನಿ ಸಾಗರ ಕಾಲೇಜಿನಲ್ಲಿ ಡಿಗ್ರಿ ಓದ್ತಾಳೆ ಮಗಳು. ಅವಳು ನಮ್ಮ ರಾಷ್ಟ್ರದ ಪ್ರಜಾ ರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ಇದೇ ಜನವರಿ 26ರಂದು ನಡೀತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಒಂದು ಪೆರೇಡ್ ಕಾರ್ಯಕ್ರಮದಲ್ಲಿ, ಧ್ವಜಾರೋಹಣದ ಪೆರೇಡ್ ಕಾರ್ಯಕ್ರಮದಲ್ಲಿ ನಮ್ಮೂರಿನ ಮಗಳು, ನಮ್ಮೂರಿನ ಹೆಮ್ಮೆ, ನಮ್ಮ ಹಾನಗಲ್ ತಾಲೂಕಿನ ಹೆಮ್ಮೆ, ಹಾವೇರಿ ಜಿಲ್ಲೆ ಹೆಮ್ಮೆ ಈ ಮಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸೆಲೆಕ್ಟ್ ಆಗಿದ್ದಾಳೆ. ಅವಳು ಆಲ್ರೆಡಿ ಈಗ ಡೆಲ್ಲಿ ಒಂದು ಪ್ರವಾಸದಲ್ಲಿದ್ದಾಳೆ. ಅವಳಿಗೆ ನಾವೆಲ್ಲರೂ ಒಂದು ಶುಭವನ್ನು ಕೋರೋಣ. ಇದು ನಮ್ಮ ತಾಲೂಕಿನ ಹೆಮ್ಮೆ, ಹಿರಿಮೆ, ಗರಿಮೆ. ಈ ಮಗಳನ್ನು ಮುಂದಿನ ದಿನಮಾನಗಳಲ್ಲಿ
ತಾಲೂಕಿಗೆ ಬಂದ ಕ್ಷಣ ನಾವೆಲ್ಲರೂ ಅವರನ್ನು ಗೌರವಿಸಿ ಸತ್ಕರಿಸ್ತಕ್ಕಂಥ ಕೆಲಸ ಮಾಡಿ ಅವರನ್ನು ಹುರಿದುಂಬಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಅಂತಕ್ಕಂಥ ಒಂದು ಸಂದೇಶವನ್ನು ನಾವು ಕೊಡ್ತಾ ಇದ್ದೀನಿ. S1 ನ್ಯೂಸ್ ಕನ್ನಡ, ಇದು ಭರವಸೆಯ ಸಂಕೇತ. ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ S1 ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ.